ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು ಬರುತ್ತೆ. ಬ್ರೀಡರೇಷನು ಫ್ಲೈಯರೇಷನು ಎರಡೂ ಜಾಸ್ತಿ ಇರುತ್ತೆ. ವೈಬ್ರೇಷನ್ ರೊಟೇಷನ್ ನೋಡ್ಬೋದು, ತುಂಬ ಚೆನ್ನಾಗಿ ಮಾಡುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಪುತ್ಲಿ ಎಷ್ಟಿದೆಯೋ ಅಷ್ಟೂ ತುಂಬ ಹರಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸು ಹೊಡ್ಕಲು ಅನ್ನೋದು ಇನ್ನೂ ಕಣ್ಣಲ್ಲಿ ಸ್ಟಾರ್ಟ್ ಆಗಬೇಕು. ವಯಸ್ಸಾಗ್ತಾರಂಗೆ ಅದೂ ತುಂಬ ಜಾಸ್ತಿ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಪ್ಲಸ್ ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಈ ಹೆಣ್ಣಲ್ಲಿ ಜಾಸ್ತಿ ಇದೆ. ರಿಂಗ್ ನಂಬರ್ 2102. ಬಾಲ ಎಲ್ಲ ಕಂಪ್ಲೀಟಾಗಿ ಫುಲ್ಲು ಕಿತ್ಕೊಟ್ಟಿದ್ದೀವಿ. ಇಲ್ಲಿ ನೋಡ್ಬೋದು, ಇಲ್ಲಿ ಬಾಲ ಎಲ್ಲ ಫುಲ್ ಕಿತ್ಕೊಟ್ಟಿದ್ದೀವಿ. ಚುಪ್ ತಿರಿ ಉದ್ದ ತಿರಿ ಬರುತ್ತೆ. ವೈಬ್ರೇಷನ್ ನೋಡ್ಬೋದು, ವೈಬ್ರೇಷನ್ನು ತುಂಬ ಚೆನ್ನಾಗಿರುತ್ತೆ. ಎರಡು ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ಗೆ. ವೈಬ್ರೇಷನ್ ನೋಡ್ಬೋದು, ಇಲ್ಲಿ ಅಗ್ಲ ಎದೆ ಬರುತ್ತೆ. ಬಾಲ ಇಲ್ದಿರೋದಕ್ಕೆ ಲೆಂತ್ ಗೊತ್ತಾಗ್ತಾಯಿಲ್ಲ, ಆದರೆ ಉದ್ದನೂ ಚೆನ್ನಾಗಿರುತ್ತೆ. ಚಡಿ ಶೇಪಲ್ಲಿರುತ್ತೆ. ಹಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸ್ ನೋಡ್ಕೊಳ್ಳಿ. ಫುಲ್ಲು ಜಾಕ್ ಥರ ಬಣ್ಣ ಇರುತ್ತೆ. ಇದಕ್ಕೆ ನೀವು ತಾಮ್ರಲ್ಲು, ಗುಲ್ದಾರು, ಜಾಕು, ಧೂಮಗಳು, ಮಕ್ಷಿಗಳು ಇಂಥ ಬಣ್ಣ ಎಲ್ಲ ಮ್ಯಾಚ್ ಮಾಡ್ಕೊಬೋದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಹೆಣ್ಣ 3000 ರೂಪಾಯಿ ಕೊಟ್ಬಿಡ್ತೀನಿ. ಫುಲ್ಲು ಮಸ್ತಿಯಲ್ಲಿದೆ. ಯಾರೇ ಇಸ್ಕೊಂಡ್ರೂ ಒಂದು ವಾರದಲ್ಲೆಲ್ಲ ಹಕ್ಕಿನ ಜೊತೆ ಮಾಡ್ಕೊಬೋದು. ಬಾಜಿ ಬಂದ್ಬಿಟ್ಟು ಈ ಹೆಣ್ಣಲ್ಲಿ 6 ರಿಂದ 8 ರಾಕೆಟ್ ಬಾಜಿ ಇರುತ್ತೆ. ಪಲ್ಲ ಬಂದ್ಬಿಟ್ಟು 30-35 ನಿಮಿಷ ಮೇಲೆ ಹೋಗೋದು ಪಲ್ಲ. ಇದರಲ್ಲಿ ಪಟ್ಟಗಳು ಮಾಡಿಸಿದ್ದೀವಿ ನಾವು. ಪಟ್ಟಗಳು ಏನಿಲ್ಲ ಅಂದ್ರೂ 6 ರಿಂದ 7 ಗಂಟೆ ಮೇಲೆ ಪಟ್ಟಗಳು ಹಾರಿದೆ. ಕಂಡೀಷನ್ ನೋಡ್ಕೊಳ್ಳಿ, ಕ್ವಾಲಿಟೀಸ್ ನೋಡ್ಕೊಳ್ಳಿ.